ಅಷ್ಟೇ. ಅದನ್ನ ನೀವು ಬಾ ಅಂದಿದ್ದೀರಿ, ಅವ್ರು ಬಂದಿದ್ದಾರೆ ಅಷ್ಟೆ, ಅವ್ರದ್ದೇನು ಸಂಬಂಧ ಇಲ್ಲ. ಅದು 14 ದಿನ ನ್ಯಾಯಾಂಗ ಬಂಧನ. ಸೋಮವಾರ ಅವ್ರು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ಬೋದು, ತೊಗೋಬೋದು ಹೊಸದಾಗಿ ಬೇಲನ್ನು. ರಘುರಾಮ್ ಭಟ್ರನ್ನ ಅರೆಸ್ಟ್ ಮಾಡೋಕ್ಕೆ ಬರಲ್ಲ ಈಗ, ಬಿಕಾಸ್ ಕೋರ್ಟ್ ಹೇಳಿದೆ, ಅವ್ರಿಗೆ ರಕ್ಷಣೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಬೇಕಾದ್ರೆ ಕರೀಬೋದು. KCA ಖಜಾಂಚಿ ಅವರು ಮತ್ತು ಕಾರ್ಯದರ್ಶಿ ಎಲ್ಲರನ್ನೂ. ಇನ್ನು DNA ಮತ್ತು RCB ಅದರ ಮುಖ್ಯಸ್ಥರುಗಳು, ಅವ್ರಿಗೆಲ್ಲ ಸ್ವಲ್ಪ ಟೈಮ್ ಕೊಡಬೇಕು ನೀವು. ಅವ್ರು ಕೋರ್ಟ್ಗೆ ಹೋಗಿ ಜಾಮೀನು ಅಲ್ಲ ರಕ್ಷಣೆಗಳನ್ನೆಲ್ಲ ಪಡ್ಕೊಂಡ ಮೇಲೆ ಅವ್ರನ್ನ ಗೌರವದಿಂದ ಬೇಕಾದ್ರೆ ಕರೆಸ್ಬೋದು. ಅಷ್ಟು ಟೈಮ್ ಅವ್ರು ಯಾಕೆ ಸರ್ ಯಾರೋ ಚಿಕ್ಕಪುಟ್ಟ ಅವ್ರನ್ನ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡೋದಕ್ಕಿರೋ ಅದೇ ಕಮಿಷನರು, ಅಡಿಷನಲ್ ಕಮಿಷನರು, ACP, ಇನ್ಸ್ಪೆಕ್ಟ್ರು, ಅವ್ರನ್ನ ನಿಂಬಾಳ್ಕರ್ ಮತ್ತಿನ್ಯಾರ ಸೇಮ್ ಇದೆ, ಇನ್ನೇನು ಅಲ್ಲ, ಸೇಮ್. ಅದು ಅಡ್ಮಿನಿಸ್ಟ್ರೇಟಿವ್ಲಿ, ಇದು ಲೀಗಲಿ ಅಷ್ಟೇ. ಜುಡಿಷಿಯರಿಗೋಸ್ಕರ ಇದು. ಯಾರನ್ನ ಅರೆಸ್ಟ್ ಮಾಡಿದ್ದೀನಿ, ತಗೊಳ್ಳಿ ಅರೆಸ್ಟ್ ಮಾಡಿದ್ದೀವಿ 4 ಜನನ. ಯಾರನ್ನ ಸಸ್ಪೆಂಡ್ ಮಾಡಿದ್ವಿ, ತಗೊಳ್ಳಿ 6 ಜನ ಸಸ್ಪೆಂಡ್ ಮಾಡಿದ್ದೀವಿ. ಜವಾಬ್ದಾರರು ಎಲ್ಲ ಜವಾಬ್ದಾರಿಯವರು, ಎಲ್ಲ ಜವಾಬ್ದಾರ. ನಿಂದೇನು ಪತ್ರ, ನಮಗೇನು ಪತ್ರ, ಯಾಕೋ ಹೇಳಿದ್ ನೀನು ನನಗೆ ಮಾಡುವಂಥ ಫಂಕ್ಷನನ್ನು ಅಂತ ಹೇಳಿದ್ರಾಯ್ತು ಅಷ್ಟೇ. ಮನೆಯಲ್ಲಿ ಪಾಯಸ ಮಾಡಿರ್ತಾರೆ, ಕುಡಿಯೋ 2 ಗ್ಲಾಸು ಅಂತಾರೆ, ಕುಡಿದು ಬಿಡ್ತಾರೆ, ಬೇದಿ ಆಗೋಗುತ್ತೆ. ಆಮೇಲೆ ಬೈತಾರೆ, ಯಾಕೆ ನೀವು ಕುಡಿ ಅಂತ ಹೇಳಿದ್ದಕ್ಕಾಗಿದ್ದು ನನಗೆ ಅಂತಾರೆ. ಕುಡಿಯೋವಾಗ ಏನು ಕತೆ ಕಾಯ್ತಾ ಇದೆಯಾ, ನಿಂಗೆ ಎಷ್ಟು ಬೇಕು ಅಂತ ಗೊತ್ತಾಗಲ್ವಾ? ಸೇಮ್. ಅವನು ಬಂದು 1000 ಹೇಳ್ತಾನೆ, ಕೇಳಿಸ್ಕೊಂಡು ನೀವು ಮಾಡ್ಬಿಟ್ಟು ಕೇಳಿದ್ರೆ ತಮ್ಮ ಗೊತ್ತಿಲ್ಲಪ್ಪ ಅಂತಂದರೆ ಏನು ಮಾಡೋಂಗಿಲ್ಲ. ಸರ್ಕಾರ, ಪೊಲೀಸ್ನವರು, ಅಧಿಕಾರಿಗಳು ನಂಬಿ ಎಲ್ಲ ಮಾಡ್ತೀರಿ. ಅವ್ರದ್ದು ಮುಗಿದ ಮೇಲೆ ಅವ್ರು ಒದ್ದು ನಿಮ್ಮನ್ನು ಹೊರಗಾಕ್ತಾರೆ ಅಥವಾ ಹಿಂಗೆ ಮಾಡ್ತಾರೆ ಏನೋ ಒಂದು. ನೀವೇನು ಅನ್ಕೊಂಡಿರ್ತೀರಿ, ಏನೂ ಆಗದೆ ಇದ್ದರೆ ನಿಮ್ಮ ಪುಣ್ಯ. ಆದಾಗ ಇದಾಗತ್ತೆ. ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ರಾಜಕಾರಣಿಗಳು ಏನು ಬೇಕಾದರೂ ಅಯ್ಯೋ ಮಾಡ್ಬಿಟ್ರೆ ಇದು ಸರ್, ಅದು ನಿಮ್ಮ ಬ್ರದರ್ ಒಬ್ಬರದ್ದು ಬ್ರದರ್. ನನಗೆ ಯಾರು ಬ್ರದರೇ ಇಲ್ವಲ್ಲ, ಸಂಬಂಧಗಳನ್ನೇ ಕಳ್ಕೊಂಡ್ಬಿಡ್ತಾರೆ ಇಲ್ವಲ್ಲ, ಯಾರು ಕಜಿನ್ ಇರಬೇಕು ನೋಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿಪ್ಪ, ತನ್ನಗೆ ಬೇಕು ಪರಾರೇ ಆಗ್ಬಿಡ್ತಾರೆ ಬೇಕಾದ್ರೆ. ಅಷ್ಟು ಸೇಫ್ ಗೇಮ್. ವಿರಾಟ್ ಕೊಹ್ಲಿ ಪೇಲಿ ಎಲ್ಲ ಮಾಡಕ್ಕೆ ಬರಲ್ಲ ಇವರು, ನೋಡೋಣ ಆಮೇಲೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.